ಎಸ್ ನೋಡಿ, ಬಿಜೆಪಿಗೆ ಶೆಟ್ಟರ್ ಸೇರ್ಪಡೆಯ ವಿಚಾರವಾಗಿ ಶಾಮನೂರು ಶಿವಶಂಕರಪ್ಪ ಕಿಡಿಕಾರ್ತಿದ್ದಾರೆ. ಅವ್ರು ಬೀಗರಾದ್ರೆ ನನಗೇನು, ನನ್ನ ದಾರಿ ಬೇರೆ, ಅವ್ರ ದಾರಿ ಬೇರೆ. ಅವ್ರು ಬೀಗರಾದ್ರೆ ನಾನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಈಗ ಕಿಡಿಕಾರಿದ್ದಾರೆ. ಶೆಟ್ಟರ್ ಬಿಜೆಪಿ ಸೇರ್ಪಡೆಯ ವಿಚಾರವಾಗಿ ಕಿಡಿಕಾರಿದ್ದಾರೆ. ನನ್ನ ದಾರಿಯೇ ಬೇರೆ ಅಂತ ಹೇಳಿದ್ದಾರೆ ಶಿವಶಂಕರಪ್ಪ. ದಾವಣಗೆರೆಯಲ್ಲಿ ಶಾಸಕ ಶಾಮನೂರು ಸಿಡಿಮಿಡಿಗೊಂಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಪ್ರೆಸ್ ಮೀಟ್ ಮಾಡಿ ಹೇಳೋರು ನೀವು ಬೀಗ್ರ ಸರ್, ನೀವು ಅವ್ರು ಬೀಗ್ರ ಅಂದ್ರೆ ನಾವೇನು ಕೇಳಕ್ಕೆ ಹೋಗೋನೇನಪ್ಪ, ಕೇಳಿಲ್ಲ ವಿಚಾರ. ನಾವಿನ್ನು ಏನು ಕೇಳಿಲ್ಲ. ಇನ್ನು ನಾನು ಲೇಟಾಗಿ ಎದ್ದೇನೆ, ಪೂಜೆ ಮಾಡಕ್ಕೆ ಬಂದಾನೆ. ಇಲ್ಲಿಂದ ಹೋದ್ಮೇಲೆ ವಿಚಾರಿಸ್ತಾನೆ. ಹಾಂ, ಏನು ನಮಗೆ ಬಿಟ್ಟು ಬಂದರು ಹೋದರು ಅಷ್ಟೇ, ಇನ್ನೇನು ಹೋಗ್ಲಿ. ಅಲ್ಲ, ಅವರು ಬರ್ಬೇಕಾದ್ರೆ ನೀವೇ ಪ್ರಮುಖ ಇದ್ರಿ ಸರ್. ಅವರೆಲ್ಲ ಇಲ್ಲ, ನಾವಿದ್ದಲ್ಲಪ್ಪ. ಸರಿ ತೆಗಿ ಸರ್. ನೀವೇನು ಚರ್ಚೆ ಮಾಡಿಲ್ಲ ಸರ್? ಹಾಂ, ಚರ್ಚೆ ಮಾಡಿಲ್ಲ, ಮಾತಾಡಿಲ್ಲ, ಕೇಳಿಲ್ಲ, ಹೇಳಿಲ್ಲ. ನಡಿ ಬೀಗ್ರ ಸರ್, ನಿಮಗೆ ಬೀಗ್ರ ಸರ್ ಅಂದ್ರೆ ಏನಾಯ್ತು? ಅವ್ರ ದಾರಿ ಅವ್ರಿಗೆ, ನಮ್ಮ ದಾರಿ ನಮಗೆ. ಪ್ರೆಸ್ ಮೀಟ್ ಮಾಡಿ ಹೇಳೋರು ನೀವು ಬೀಗ್ರ ಸರ್, ನೀವು ಅವ್ರು ಬೀಗ್ರ ಅಂದ್ರೆ ನಾವೇನು ಕೇಳಕ್ಕೆ ಹೋಗೋನೇನಪ್ಪ, ಕೇಳಿಲ್ಲ ವಿಚಾರ. ನಾವಿನ್ನು ಏನು ಕೇಳಿಲ್ಲ. ಇನ್ನು ನಾನು ಲೇಟಾಗಿ ಎದ್ದೇನೆ, ಪೂಜೆ ಮಾಡಕ್ಕೆ ಬಂದಾನೆ. ಇಲ್ಲಿಂದ ಹೋದ್ಮೇಲೆ ವಿಚಾರಿಸ್ತಾನೆ. ಹಾಂ, ಏನು ನಮಗೆ ಬಿಟ್ಟು ಬಂದರು ಹೋದರು ಅಷ್ಟೇ, ಇನ್ನೇನು ಹೋಗ್ಲಿ. ಅಲ್ಲ, ಅವರು ಬರ್ಬೇಕಾದ್ರೆ ನೀವೇ ಪ್ರಮುಖ ಇದ್ರಿ ಸರ್. ಅವರೆಲ್ಲ ಇಲ್ಲ, ನಾವಿದ್ದಲ್ಲಪ್ಪ. ಸರಿ ತೆಗಿ ಸರ್. ನೀವೇನು ಚರ್ಚೆ ಮಾಡಿಲ್ಲ ಸರ್? ಹಾಂ, ಚರ್ಚೆ ಮಾಡಿಲ್ಲ. ಬಿಜೆಪಿಯಿಂದ ನನಗೆ ಅವಮಾನ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ಗೆ ಬಂದರು. ಅವರು ಅಸೆಂಬ್ಲಿ ಎಲೆಕ್ಷನಲ್ಲಿ ಸೋತರು, ಆದರೂ ನಾವು ಅವರಿಗೆ MLC ಸ್ಥಾನನ ಕೊಟ್ವಿ. ಆದರೂ ಈ ರೀತಿ ಮಾಡಿದ್ರಲ್ಲ ಅಂತ ಹೇಳಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ CM ಸಿದ್ದರಾಮಯ್ಯ. ಶೆಟ್ಟರ್ ಬಿಜೆಪಿ ಸೇರ್ಪಡೆಗೆ ಅಸಮಾಧಾನ ಹೊರಹಾಕಿದ್ದಾರೆ. ಈ ರೀತಿಯಾಗಿ ಅವರನ್ನು ಗೌರವಯುತವಾಗಿ ನಾವು ನಡೆಸ್ಕೊಂಡಿದ್ದೇವೆ. ಪಕ್ಷಕ್ಕೆ ಬಂದ ಮೇಲೆ ಅವ್ರಿಗೆ ಉತ್ತಮ ಸ್ಥಾನಮಾನವನ್ನು ಕೂಡ ಕೊಟ್ಟಿದ್ದೇವೆ. ಜಗದೀಶ್ ಶೆಟ್ಟರ್ ನನ್ನ ಬಳಿ ಏನೂ ಕೂಡ ಹೇಳ್ಕೊಂಡಿಲ್ಲ ಅಂತ ಹೇಳಿ ಮಡಿಕೇರಿಯಲ್ಲಿ CM ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ಬಿಜೆಪಿಯಿಂದ ಟಿಕೆಟ್ ಸಿಗೋದಿಲ್ಲ, ನನಗೆ ಅವಮಾನ ಆಗಿದೆ, ನಾನು ಹಿರಿಯ ರಾಜಕಾರಣಿ, ಬಿಜೆಪಿಯಲ್ಲಿ ಅಷ್ಟೆಲ್ಲ ಕೆಲಸ ಮಾಡಿದ್ರೂ ಕೂಡ ನನಗೆ ಟಿಕೆಟ್ ಕೊಡೋದಿಲ್ಲ ಅಂಥೇಳಿ ನನಗೆ ಅವಮಾನ ಆಗಿದೆ ಅಂಥೇಳಿ ಕಾಂಗ್ರೆಸ್ಗೆ ಬಂದರು. ಬಂದಂಥ ಸಂದರ್ಭದಲ್ಲಿ ನಾವು ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ವಿ. ಅಸೆಂಬ್ಲಿ ಎಲೆಕ್ಷನ್ ಸೋತರು, ಆದರೂ ಅವಕಾಶ ಮಾಡಿಕೊಟ್ವಿ ಅಂಥೇಳಿ ಅಸಮಾಧಾನ ಹೊರಹಾಕಿದ್ದಾರೆ. ನೋಡೋಣ ಬನ್ನಿ. ಯಾರು ಜಗದೀಶ್ ಹೇಳಿದಾರ? ನನಗೆ ಗೊತ್ತಿಲ್ಲಪ್ಪ. ಅವರು ಈಗ ಕಾಂಗ್ರೆಸ್ಗೆ ಭಾರತೀಯ ಜನತಾ ಪಕ್ಷದವರು ಅವಮಾನ ಮಾಡಿದ್ದಾರೆ, ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಬಂದರು. ನಾವು ಅವರಿಗೆ ಟಿಕೆಟ್ ಕೊಟ್ಟು ಎಕ್ಸ್ ಚೀಫ್ ಮಿನಿಸ್ಟ್ರು ಅಂತೇಳಿ. ಮತ್ತು ಅವರು ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತರು ಅವ್ರ ಕ್ಷೇತ್ರದಲ್ಲಿ. ಆಮೇಲೆ MLC ಮಾಡಿದ್ದೀವಿ ನಾವು. ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಯಾವುದೇ ಅನ್ಯಾಯ ಆಗಿಲ್ಲ, ಅವಮಾನನೂ ಕೂಡ ಆಗಿಲ್ಲ. ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಂಡಿದ್ದೀವಿ. ನಂಗೆ ಗೊತ್ತಿಲ್ಲ, ಈ ಡೆವಲಪ್ಮೆಂಟ್ ಗೊತ್ತಿಲ್ಲ ನನಗೆ. ಸುಮ್ಮನೆ ಸುದ್ದಿ ಹೇಳ್ಬೇಡ್ರಿ. ಪ್ರೆಸ್ ಮೀಟ್ ನಡೆದಿದ್ಯಾ, ಬಂದಿದ್ಯಾ ಪ್ರೆಸ್ ಮೀಟ್ನಲ್ಲಿ? ನಂಗೆ ಗೊತ್ತಿಲ್ಲಪ್ಪ. ನನಗೆ ಅವರು ಒಂದ್ಸಾರಿ ಏನು ಹೇಳಿದ್ರು, ನನಗೆ ಕಾಂಗ್ರೆಸ್ನಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಅವಮಾನ ಮಾಡಿದ್ದಾರೆ ಟಿಕೆಟ್ ಕೊಡದೇನೆ, ನಾನು ಮತ್ತೆ ವಾಪಸ್ ಹೋಗಲ್ಲ ಅಂತ ಹೇಳಿದರು. ಅಷ್ಟು ಗೊತ್ತು.